ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೊಂದು ಹೊಸ ಟಾಪಿಕ್ ಡಿಸ್ಕಸ್ ಮಾಡೋಣ ಕರೆಂಟ್ ಅಫೇರ್ಸಲ್ಲಿ. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂದರೆ ಮನ್ರೇಗಾ ಕಾಯ್ದೆಯನ್ನು ಮರುನಾಮಕರಣ ಮಾಡಿದೆ. ಮರುನಾಮಕರಣ ಮಾಡಿ FBG ರಾಮ್ಜಿ ಸ್ಕೀಮ್ ಅಂತ ಮರುನಾಮಕರಣವನ್ನು ಮಾಡಲಾಗಿದೆ. FBG ರಾಮ್ಜಿ ಅಂದರೆ ಏನು, ಈ ಕಾಯ್ದೆಯ ಲಕ್ಷಣಗಳೇನು, ಹಾಗೂ ಈ ಕಾಯ್ದೆಗೂ ಹಾಗೂ ಮನ್ರೇಗಾ ಕಾಯ್ದೆಗೂ ಇರುವಂಥ ವ್ಯತ್ಯಾಸಗಳೇನು ಎಂಬುದನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. FBG ರಾಮ್ಜಿ ಕಾಯ್ದೆಯ ಲಕ್ಷಣಗಳನ್ನು ಅರ್ಥ ಮಾಡೋಕ್ಕಿಂತ ಮುಂಚೆ ನಾವು ಮನ್ರೇಗಾ ಕಾಯ್ದೆಯ ಹಿನ್ನೆಲೆಯನ್ನು, ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. 2004ರಿಂದ 2014ರವರೆಗೆ ಕೇಂದ್ರ ಸರ್ಕಾರದಲ್ಲಿ ಆಡಳಿತದಲ್ಲಿದ್ದ ಅಂದಿನ UPA ಸರ್ಕಾರವು 2005ರಲ್ಲಿ ಮನ್ರೇಗಾ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತದೆ. ಇದೇ ಕಾಯ್ದೆಯನ್ನು 2009ರಲ್ಲಿ ಮರುನಾಮಕರಣ ಮಾಡಿ ಮನ್ರೇಗಾ ಅಂತ ಮಾಡಲಾಗುತ್ತದೆ. ಅಂದರೆ ಮಹಾತ್ಮ ಗಾಂಧಿ ಎನ್ನುವ ಹೊಸ ಹೆಸರನ್ನು ಅದರಲ್ಲಿ ಆ್ಯಡ್ ಮಾಡ್ತಾರೆ, ಅದರ ಜೊತೆ ಸೇರಿಸ್ತಾರೆ. ಈ ಕಾಯ್ದೆಯ ಮುಖ್ಯ ಉದ್ದೇಶವೇನು ಅಂತಂದರೆ, ಗ್ರಾಮೀಣ ಭಾಗದ ಜನರಿಗೆ ಕೌಶಲ್ಯಗಳನ್ನು ನೀಡುವುದಾಗಿತ್ತು. ಕೌಶಲ್ಯಗಳು ನೀಡುವುದಕ್ಕಿಂತ ಹೆಚ್ಚಿಗೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ನಿರ್ಮಾಣವಾಗಿತ್ತು. ಸ್ನೇಹಿತರೆ, 2004 ಮತ್ತು 2014ರ ಮಧ್ಯವಿರುವಂಥ UPA ಸರ್ಕಾರದ ಈ ಕಾಯ್ದೆಯು ಜನರಿಗೆ 100 ದಿನಗಳವರೆಗೆ ಕೆಲಸವನ್ನು ನೀಡ್ತಾ ಇತ್ತು. ಅಂದರೆ ಗ್ರಾಮೀಣ ಭಾಗದ ಯಾವುದೇ ಜನರು ಇದಕ್ಕೆ ಯಾವುದೇ ತೆರನಾದ ನಿರ್ಬಂಧನೆಗಳು ಇಲ್ಲ. ಹಾಗೂ ಈ ಕಾಯ್ದೆಯಲ್ಲಿ ಬರುವ 30% ಜನಗಳು ಮಹಿಳೆಯರಿಗೆ ಮೀಸಲಾಗಿಡಬೇಕು. ಈ ಕಾಯ್ದೆಯ ಮುಖ್ಯ ಲಕ್ಷಣವಾಗಿತ್ತು. ಹಾಗೂ ಮನ್ರೇಗಾ ಕಾಯ್ದೆಯು ಕೌಶಲ್ಯರಹಿತ ಉದ್ಯೋಗ ಸೃಷ್ಟಿ, ಕೌಶಲ್ಯರಹಿತ ಅಂತಂದರೆ ದೈಹಿಕ ಶ್ರಮಗೊಳಿಸುವ ಕೆಲಸಗಳಾಗಿರ್ಬೋದು, ಉದಾಹರಣೆಗಾಗಿ ಕೆರೆ ನಿರ್ಮಾಣ ಅಂತ ಕೆಲಸಗಳಾಗಿರ್ಬೋದು, ಕಟ್ಟಡ ನಿರ್ಮಾಣ ಆಗಿರ್ಬೋದು, ರಸ್ತೆ ಕೆಲಸ ಅಂತ ಕಾರ್ಯಗಳನ್ನು ಇದು ಒಳಗೊಂಡಿತ್ತು. ಇದರಲ್ಲಿ ಯಾವುದೇ ತೆರನಾದ ಕಂಪ್ಯೂಟರ್ ಬೇಸ್ಡ್ ಕೆಲಸಗಳು ಇಲ್ಲ. ಅಂದರೆ ಕೂತ್ಕೊಂಡು ಆಫೀಸಲ್ಲಿ ಮಾಡುವಂಥ ಕೆಲಸಗಳು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇದರಲ್ಲಿರುವಂಥದ್ದು ಕೇವಲ ದೈಹಿಕ ಶ್ರಮವುಳ್ಳವಂಥದ್ದು ಹಾಗೂ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಸುವಂಥ ಕೆಲಸಗಳು ಮಾತ್ರ ಒಳಗೊಂಡಿದೆ. ಇದು ಗ್ರಾಮೀಣ ಭಾಗದ 18 ವರ್ಷ ಮೇಲ್ಪಟ್ಟ ಯಾವುದೇ ಜನರು ಇದಕ್ಕೆ ಅರ್ಹರಾಗಿದ್ದಾರೆ. ಹಾಗೂ ಫಾರ್ ಎಕ್ಸಾಂಪಲ್, ಇವಾಗ ಮನ್ರೇಗಾ ಯಾವುದೇ ಒಂದು ಪ್ರಾಜೆಕ್ಟ್, ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಕಾರ್ಯವನ್ನು ಕೈಗೊಂಡರೆ ಅದರಲ್ಲಿ ಬರುವಂಥ 40% ಹಣವನ್ನು ವಸ್ತುಗಳ ಖರೀದಿಯಲ್ಲಿ ಮೀಸಲಿಟ್ಟರೆ 60% ಹಣವನ್ನು ಉದ್ಯೋಗ ಸೃಷ್ಟಿಯಲ್ಲಿ ನೀಡಲೇಬೇಕು. ಫಾರ್ ಎಕ್ಸಾಂಪಲ್ಲು, ಯಾವುದೇ ಒಂದು ಹಳ್ಳಿಗೆ ಒಂದು ಕೆರೆ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗಿದ್ದರೆ ಆ 1 ಲಕ್ಷ ರೂಪಾಯಿಗಳಲ್ಲಿ 40,000 ರೂಪಾಯಿಗಳನ್ನು ಅವರು ಮಟೀರಿಯಲ್ಸ್ ಖರೀದಿಸಬಹುದು. ವಸ್ತುಗಳಂತಂದರೆ ಕಚ್ಚಾ ವಸ್ತುಗಳಂದರೆ ಸಿಮೆಂಟ್ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಈ ಥರ ಕಬ್ಬಿಣ ಆಗಿರ್ಬೋದು, ಇವುಗಳನ್ನ ಖರೀದಿಸಬಹುದು. ಆದರೆ ಉಳಿದ 60,000 ರೂಪಾಯಿಗಳನ್ನು ಅಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮೀಣ ಭಾಗದ ಜನರಿಗೆ ಹಣದ ರೂಪದಲ್ಲಿ ವೇತನವನ್ನು ನೀಡಲೇಬೇಕು. ಇದು ಮನ್ರೇಗಾ ಕಾಯ್ದೆ ಮುಖ್ಯ ಲಕ್ಷಣವಾಗಿದೆ. ಮನ್ರೇಗಾ ಕಾಯ್ದೆಯ ಇನ್ನೊಂದು ಲಕ್ಷಣವೆಂತಂದರೆ, ನೋಡಿ, ಎಲ್ಲ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಉದ್ಯೋಗಿಗೂ ಒಂದೇ ತೆರನಾದ ಅವ್ರ ಭತ್ಯೆ ಅಥವಾ ಉದ್ಯೋಗದ ಹಣವನ್ನು ವೇತನವನ್ನು ನೀಡಲಾಗುತ್ತಿದ್ದಿಲ್ಲ. ಅಂದರೆ ಇದು ಇನ್ಫ್ಲೇಷನ್ ಮೇಲೆ ಅವಲಂಬಿತವಾಗಿದೆ. ಇವಾಗ ಕರ್ನಾಟಕದಲ್ಲಿ 375 ಇರ್ಬೋದು, 350, ಇದು 250ರಿಂದ 350ರವರೆಗೆ ಇದೆ ಇದು ದುಡ್ಡು. ಅಂದರೆ ಹರಿಯಾಣದಲ್ಲಿ ಬೇರೆ, ಉತ್ತರ ಪ್ರದೇಶದಲ್ಲಿ ಬೇರೆ, ಕರ್ನಾಟಕದಲ್ಲಿ ಬೇರೆ, ಮಹಾರಾಷ್ಟ್ರದಲ್ಲಿ ಬೇರೆ, ಈ ಥರ ಭಿನ್ನವಾದಂಥ ವೇತನವನ್ನು ಪಡಿತಾಯಿದ್ರು. ಇದು ಗ್ರಾಮೀಣ ಮಂತ್ರಾಲಯ ಅಂದರೆ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯವು ಈ ವೇತನವನ್ನು UPA ಥ್ರೂ ಆಗಿರ್ಬೋದು, ಅಂದರೆ ನಾವು ಇವಾಗ ಭೀಮ್ ಆ್ಯಪ್ ಥ್ರೂ ಯೂಸ್ ಮಾಡ್ತಾರೆ, UPA ಥ್ರೂ ಅದರ ಥ್ರೂ ಪೇ ಮಾಡ್ತಾಯಿದ್ರು. ಇಲ್ಲ ಅಂತಂದರೆ ಕ್ಯಾಶ್ ಥ್ರೂ ಪೇ ಮಾಡ್ತಾಯಿದ್ರು. ನಾವಿವಾಗ FBG ರಾಮ್ಜಿ ಕಾಯ್ದೆಯು ಮನ್ರೇಗಾ ಕಾಯ್ದೆಗೆ ಹೇಗೆ ಭಿನ್ನವಾಗಿತ್ತು ಎಂದು ನೋಡೋದಾದರೆ, ಮನ್ರೇಗಾ ಕಾಯ್ದೆಯು 100 ದಿನಗಳ ಉದ್ಯೋಗವನ್ನು ನೀಡ್ತಾಯಿತ್ತು. ಆದರೆ ಇದನ್ನು FBG ರಾಮ್ಜಿ ಕಾಯ್ದೆಯಲ್ಲಿ 125 ದಿನಗಳಿಗೆ ಏರಿಸಲಾಗಿದೆ. ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸರಿಸುಮಾರು 12 ಕೋಟಿ ಜನರಿಗೆ ಮನ್ರೇಗಾ ಕಾಯ್ದೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಹಾಗೂ ಕೆಲವು ವರದಿಗಳು ಏನು ಹೇಳುತ್ತವೆ ಅಂತಂದರೆ, ಈ 12 ಕೋಟಿ ಜನ ಉದ್ಯೋಗ ಮಾಡ್ತಾಯಿದ್ರು, 40 ಲಕ್ಷ ಜನರಿಗೆ ಮಾತ್ರ 100 ದಿನಗಳವರೆಗೆ ಕೆಲಸ ಸಿಗ್ತಾಯಿದೆ. ಇವಾಗ 125 ದಿನಗಳವರೆಗೆ ಕೆಲಸವನ್ನು ನೀವು ಎಲ್ಲಿಂದ ತರ್ತೀರಾ ಎನ್ನುವುದು
ಕೆಲವರ ವಾದವಾಗಿದೆ. ಕೆಲವೊಬ್ಬರು ಯಾವ ಥರ ಇನ್ನೊಂದು ಸರ್ಕಾರದ ನಿಲುವೇನು ಅಂತಂದರೆ 100 ದಿನಗಳ ಉದ್ಯೋಗವನ್ನು ನೀಡುವಾಗ ಗ್ರಾಮೀಣ ಜನರಿಗೆ 50 ದಿನದ ಉದ್ಯೋಗ ಪಡಿತಾ ಇದ್ದಾರೆ. ಅದನ್ನು ನಾವು 75 ದಿನಗಳವರೆಗಾದರೂ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. 75 ದಿನಗಳವರೆಗಾದರೂ ಅದನ್ನು ಏರಿಸಿದರೆ ಅಲ್ಲಿಯವರೆಗೂ ಜನರಿಗೆ ಉದ್ಯೋಗ ಸಿಗುತ್ತದೆ ಎಂಬುದು ಕೇಂದ್ರ ಸರ್ಕಾರದ ಆಶಯವಾಗಿದೆ. ಇದರಲ್ಲಿ ಮನ್ರೇಗಾ ಕಾಯ್ದೆಯು ಬಾಟಮ್ ಅಪ್ ಅಪ್ರೋಚಲ್ಲಿ ಕೆಲಸ ಮಾಡ್ತಾಯಿತ್ತು. ಬಾಟಮ್ ಅಪ್ ಅಪ್ರೋಚ್ ಅಂತಂದರೆ ಯಾವುದೇ ಒಂದು ಸರ್ಕಾರವು, ಯಾವುದೇ ಒಂದು ರಾಜ್ಯ ಸರ್ಕಾರವು ತನಗೆ ಯಾವ ರೀತಿಯ ಕಾರ್ಯಗಳು ಬೇಕು ಎಂಬುದನ್ನು ತಾನೇ ನಿರ್ಧರಿಸಿ ತನಗೆ ಫಂಡಿಂಗನ್ನು ಕೇಂದ್ರ ಸರ್ಕಾರದಿಂದ ಪಡಿತಾ ಇತ್ತು. ಉದಾಹರಣೆ ಕೊಡುವುದಾದರೆ ಇವಾಗ ಕೇರಳ ಅಂತ, ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಅಂತ ಬೆಳೆದಿರುವಂಥ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಶಾಲೆ ಕಟ್ಟಡ ನಿರ್ಮಾಣಗಳು ನಿರಂತರ ನಡೆಯುವುದಿಲ್ಲ. ಅಂದರೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಣ ಸಂಸ್ಥೆಗಳು ಸರಿಯಾಗಿ ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದಲ್ಲಿ ಶಿಕ್ಷಣದ ಗುಣಮಟ್ಟ ಒಳ್ಳೆಯದಾಗಿದೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಕಾರ್ಯಗಳು, ಅಂದರೆ ರಸ್ತೆ ನಿರ್ಮಾಣ ಆಗಿರ್ಬೋದು, ಅಥವಾ ಕೆರೆ ನಿರ್ಮಾಣ ಆಗಿರ್ಬೋದು, ಅಥವಾ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿರ್ಬೋದು, ಇಂತಹ ಕಾರ್ಯಗಳಿಗೆ ತಮ್ಮ ಹಣವನ್ನು ವ್ಯಯಿಸ್ತಾ ಇದ್ದಾರೆ. ಅಂದರೆ ತಮಗೆ ಯಾವ ತರಹದ ಕಾಯ್ದೆ, ಯಾವ ತರಹದ ನಿರ್ಮಾಣ ಕಾರ್ಯಗಳು ನಡೀಬೇಕೆಂಬುದನ್ನು ರಾಜ್ಯ ಸರ್ಕಾರವೇ ಡಿಸೈಡ್ ಮಾಡಿ ಕೇಂದ್ರ ಸರ್ಕಾರದಿಂದ ಹಣವನ್ನು ಪಡಿತಾ ಇತ್ತು. ಇದರಿಂದ ಏನಾಗ್ತಾಯಿತ್ತು ಅಂದರೆ ಕೇಂದ್ರ ಸರ್ಕಾರ ಹೇಳುವುದೇನೆಂದರೆ ಈ ಥರ ಮಾಡುವುದರಿಂದ ಫಂಡಿಂಗಲ್ಲಿ ಡಿಸ್ಟ್ರಿಬ್ಯೂಷನ್ಸ್ ಸರಿಯಾಗಿ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳ ಮಧ್ಯೆ, ಪ್ರತಿಯೊಂದು ರಾಜ್ಯಗಳ ಮಧ್ಯೆ ಮನ್ರೇಗಾ ಕಾಯ್ದೆಯ ಪ್ರಕಾರ ನೀಡುವ ಹಣವು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ಒಂದು ವರದಿಯ ಪ್ರಕಾರ ಭಾರತದಲ್ಲಿ 0.1% ಬಡವರು ತಮಿಳುನಾಡಲ್ಲಿದ್ದರೆ ಮನ್ರೇಗಾ ಕಾಯ್ದೆಯ ಅಡಿಯಲ್ಲಿ ಬರುವ 16% ಹಣವನ್ನು ತಮಿಳುನಾಡಿಗೆ ನೀಡಲಾಗುತ್ತದೆ. ಕೇಂದ್ರ ಸರ್ಕಾರ ಹೇಳುವ ವಾದವೇನು ಅಂತಂದರೆ 0.1% ಇರುವ ತಮಿಳುನಾಡಿಗೆ 17% ಫಂಡಿಂಗನ್ನು ನೀಡುವುದರಲ್ಲಿ ಅರ್ಥವಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಟಾಪ್ ಡೌನ್ ಅಪ್ರೋಚನ್ನು ಫಾಲೋ ಮಾಡೋಣ ಅಂಥೇಳಿ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಈ ಕಾಯ್ದೆಯಲ್ಲಿ ಹೇಳಿದೆ. ಕರ್ನಾಟಕವು ಸೇರಿದಂತೆ ಕೆಲವು ರಾಜ್ಯಗಳು ಈ ನಿಲುವನ್ನು ವಿರೋಧಿಸ್ತಾ ಇವೆ. ಬಹುಮುಖ್ಯವಾದಂಥ ಒಂದು ಜಟಿಲ ಪ್ರಶ್ನೆ ಇಲ್ಲಿ ಇರುವಂಥದ್ದು ಏನಂದರೆ ಫಂಡಿಂಗ್ ವಿಚಾರ. ಫಂಡಿಂಗಲ್ಲಿ ಕೇಂದ್ರ ಸರ್ಕಾರವು ಮುಂಚೆ ಪ್ರತಿ ಮನ್ರೇಗಾ ಕಾಯ್ದೆಯಲ್ಲಿ ಬರುವ 100% ಹಣವನ್ನು ಕೇಂದ್ರ ಸರ್ಕಾರವೇ ನೀಡ್ತಾ ಇತ್ತು. ಮುಂಚೆ ಏನಾಯಿತು ಅಂದರೆ 100% ವೇಜಸ್ಸನ್ನು ಕೇಂದ್ರ ಸರ್ಕಾರ ನೀಡ್ತಾ ಇತ್ತು. ಹಾಗೂ ಕನ್ಸ್ಟ್ರಕ್ಷನ್ಸ್ ಮಟೀರಿಯಲ್ಸಲ್ಲಿರುವಂಥ 75% ಹಣವನ್ನು ಕೇಂದ್ರ ಸರ್ಕಾರ ನೀಡ್ತಾ ಇತ್ತು. ಉಳಿದ 25% ಹಣವನ್ನು ರಾಜ್ಯ ಸರ್ಕಾರಗಳು ಭರಿಸ್ತಾ ಇದ್ದವು. ಆದರೆ ಈಗ VBG ರಾಮ್ಜಿ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವು 60% ಹಣವನ್ನು ನೀಡಲಾಗುವುದು ಹಾಗೂ ರಾಜ್ಯ ಸರ್ಕಾರಗಳು 40% ಹಣವನ್ನು ನೀಡಬೇಕು ಎಂಬುದು ವಾದವಾಗಿದೆ. ರಾಜ್ಯ ಸರ್ಕಾರಗಳು ಹೇಳುವುದೇನು ಅಂತಂದರೆ ಆಗಲೇ ರಾಜ್ಯ ಸರ್ಕಾರಗಳು ಫಂಡಿಂಗಲ್ಲಿ ಕಡಿಮೆ ದುಡ್ಡಿದೆ. ಸೊ ಅವರು ಕೇಂದ್ರ ಸರ್ಕಾರದ ಮೇಲೆ ಇದು ಹೆಚ್ಚಿನ ಹೊರೆಯಾಗುತ್ತದೆ ಎಂಬುದು ಕೆಲವು ರಾಜ್ಯಗಳ ನಿಲುವಾಗಿದೆ. ಮನ್ರೇಗಾ ಕಾಯ್ದೆಯಲ್ಲಿ ಏನಾಗ್ತಾಯಿತ್ತು ಅಂದರೆ ವರ್ಷ ಪೂರ್ತಿ, ಅಂದರೆ ಯಾವ ವರ್ಷದಲ್ಲಿ 365 ದಿನಗಳಲ್ಲಿ 100 ದಿನಗಳ ಉದ್ಯೋಗವನ್ನು ನೀಡ್ತಾ ಇತ್ತು. ಈ 100 ದಿನಗಳ ಉದ್ಯೋಗವನ್ನು ವರ್ಷದ ಯಾವುದೇ ದಿನದಲ್ಲಿ ಪಡಿಬೋದಾಗಿತ್ತು. ಇದೊಂದು ಕಾಯ್ದೆ, ಇದೊಂದು ಲೀಗಲ್ ರೈಟ್ ಇತ್ತು. ಲೀಗಲ್ ರೈಟ್ ಅಂದರೆ ಕಾನೂನಿನ ಪ್ರಕಾರ ಹೋಗಿ ಯಾವುದೇ ಒಬ್ಬ ವ್ಯಕ್ತಿಯು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಬೋದು, ನನಗೆ ಉದ್ಯೋಗ ಕೊಡಿ ಅಂತ. ಇವಾಗ VBG ರಾಮ್ಜಿ ಕಾಯ್ದೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ವರ್ಷದ 2 ತಿಂಗಳು ರಜೆಯನ್ನು ನೀಡಲಾಗುತ್ತದೆ, ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ. ಇದನ್ನು ಯಾವ ಆಧಾರದ ಮೇಲೆ ಅಂತಂದರೆ ಕೃಷಿ ಆಧಾರಿತ ಕಾಲದಲ್ಲಿ, ಅಂದರೆ ಇವಾಗ ಮಾನ್ಸೂನ್ ಸೀಸನಲ್ಲಿ ಆಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳು ಆರಂಭವಾಗುವ ಕಾಲದಲ್ಲಿ ಉದ್ಯೋಗಗಳನ್ನು ನಿರ್ಮಿಸಲಾಗುವುದಿಲ್ಲ ಅಂದರೆ ಏನು ಅಂದರೆ ಇದರ ಮುಖ್ಯ ಹಿಂದಿನ ಉದ್ದೇಶ ಏನು ಅಂತಂದರೆ ಗ್ರಾಮೀಣ ಭಾಗದ ಜನರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಹಾಗೂ ತಮ್ಮ ಸ್ವಂತ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿ ಎಂಬುದು ಇದರ ಹಿಂದಿನ ಉದ್ದೇಶವಾಗಿದೆ. VBG ರಾಮ್ಜಿ ಸ್ಕೀಮ್ನ ಇನ್ನೊಂದು ಮುಖ್ಯ ಲಕ್ಷಣವೆಂತಂದರೆ ಇದು ಜಿಯೋ ಟ್ಯಾಗಿಂಗನ್ನು ಮಾಡ್ತಾಯಿದೆ. ಜಿಯೋ ಟ್ಯಾಗಿಂಗ್ ಅಂತಂದರೆ ಯಾವುದೇ ಒಂದು ಸ್ಥಳದಲ್ಲಿ ಕಾರ್ಯಗಳು ನಡೀತಾ ಇದ್ದರೆ ಅದರ ಲ್ಯಾಟಿಟ್ಯೂಡ್ ಎಷ್ಟು, ಲಾಂಗಿಟ್ಯೂಡ್ ಎಷ್ಟು, ಅಲ್ಲಿ ಕಾರ್ಯ ನಡೀತಾ ಇದ್ದಾನೆ ಇಲ್ವ ಅನ್ನೋದನ್ನು ಸ್ಯಾಟಲೈಟ್ ಮುಖಾಂತರ ಪತ್ತೆ ಹಚ್ಚಬಹುದು. ಇದರಿಂದ ಏನಾಗುತ್ತದೆ ಅಂದರೆ ಅಕ್ರಮಗಳನ್ನು ತಡೆಗಟ್ಟಬಹುದು ಹಾಗೂ ಯಾವುದೇ ಒಂದು ಕಾರ್ಯ ನಡೀತಾ ಇದ್ದರೆ ಅದಕ್ಕೆ ಸರಿಯಾಗಿ ವೇತನವನ್ನು ಮಾಡಬಹುದು. ಮುಂದಿನ ವಿಚಾರಗಳಂತ ಏನಂತಂದರೆ ಕೆಲಸ ಮುಗಿದ 1 ವಾರದಲ್ಲಿ
ಉದ್ಯೋಗಗಳಿಗೆ ವೇತನವನ್ನು ನೀಡಲೇಬೇಕು. ಇದು ವಿ ಬಿ ಜಿ ರಾಮ್ಜಿಯಲ್ಲಿರುವಂಥ ಬಹುಮುಖ್ಯವಾದಂಥ ಒಂದು ಅಂಶವಾಗಿದೆ. ಇದರ ಜೊತೆಗೆ ಮತ್ತೇನು ಹೇಳ್ತಾರೆ ಅಂತಂದರೆ ಜಾಬ್ ಕಾರ್ಡನ್ನು ಕೊಡ್ತಾಯಿದ್ದಾರೆ. ಮನ್ರೇಗಾ ಕಾಯ್ದೆಯಲ್ಲಿ ಜಾಬ್ ಕಾರ್ಡನ್ನು ಕೊಡ್ತಾಯಿದ್ರು, ಆದರೆ ಅದರ ವ್ಯಾಲಿಡಿಟಿ ಕೇವಲ 5 ವರ್ಷಗಳಿತ್ತು. ಅಂದರೆ ಅದರ 5 ವರ್ಷಗಳವರೆಗೂ ವ್ಯಾಲಿಡಿಟಿ ಇತ್ತು. ಅದನ್ನು ವಿ ಬಿ ಜಿ ರಾಮ್ಜಿ ಸ್ಕೀಮಲ್ಲಿ ಕಡಿಮೆ ಮಾಡಿ 3 ವರ್ಷಗಳಿಗೆ ಇಳಿಸಲಾಗಿದೆ. ಜಿಯೋ ಟ್ಯಾಗಿಂಗನ್ನು ಪೆನಾಲ್ಟೀಸ್ ಬಗ್ಗೆ ಹೇಳ್ತಾರೆ. ಇವಾಗ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ಏನಾದರೂ ಅಕ್ರಮಗಳಾಗಿದ್ದರೆ ಅಥವಾ ಅಕ್ರಮಗಳಾಗಿ ಯಾರಾದರೂ ದುಡ್ಡು ತಿನ್ನೋದು ಅಥವಾ ಯಾವುದೋ ಒಂದು ಅಕ್ರಮವಾದಂಥ ಈ ಥರ ಚಟುವಟಿಕೆಗಳು ನಡೀತಾ ಇದ್ದರೆ ಮನ್ರೇಗಾ ಕಾಯ್ದೆಯಲ್ಲಿ 1,000 ರೂಪಾಯಿಗಳವರೆಗೆ ದಂಡವನ್ನು ನೀಡ್ತಾಯಿದ್ರು. ಅದನ್ನು ಇವಾಗ ವಿ ಬಿ ಜಿ ರಾಮ್ಜಿ ಸ್ಕೀಮಲ್ಲಿ 10,000 ರೂಪಾಯಿಗಳವರೆಗೆ ಏರಿಸಿದ್ದಾರೆ. ಸೊ ಇದೆಲ್ಲ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.